ಜೈ ಶ್ರೀ ಭದ್ರಕಳೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ವನಸ್ಪತಿ ಅಥವಾ ಗಿಡಮೂಲಿಕೆ ಶತಾವರಿ ಅನ್ನೋ ಒಂದು ವನಸ್ಪತಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಒಂದು ವನಸ್ಪತಿಯನ್ನು ಕೆಲವೊಂದು ಆಯುರ್ವೇದಿಕ್ ಪದ್ಧತಿಗಳಲ್ಲಿ ಬಹುಮಕ್ಕಳ ತಾಯಿ ಅಂತ ಇದನ್ನು ಕರೀತಾರೆ. ಆಯಿತಾ, ಏನು ಹೇಳಿ, ಬಹುಮಕ್ಕಳ ತಾಯಿ ಅಂತ ಇದನ್ನು ಕರೀತಾರೆ. ಕೆಲವೊಂದು ವಾಮ ಮಾರ್ಗದಲ್ಲಿ ಆಯುರ್ವೇದಿಕ್ ಪದ್ಧತಿಗಳಲ್ಲಿ ಕೆಲವೊಂದು ರೀತಿಯಲ್ಲಿ ಇದನ್ನು ಕೆಲವೊಂದು ಮಕ್ಕಳುಗಳಾಗಿಲ್ಲ ಅಥವಾ ಸಂತಾನೋತ್ಪತ್ತಿ ಇಲ್ಲ, ವಂಶ ಅಭಿವೃದ್ಧಿ ಆಗಿಲ್ಲ ಅನ್ನೋರು ಇದನ್ನು ಹಸುವಿನ ಹಾಲಲ್ಲಿ ಇದರ ಒಂದು ಗೆಡ್ಡೆಗಳನ್ನು, ಇದರಲ್ಲಿ ಗೆಡ್ಡೆ ಬರ್ತದೆ, ಈ ಗೆಡ್ಡೆಗಳನ್ನ ಕಿತ್ತು ತಂದು ಅದನ್ನು ತೊಳೆದು ಶುದ್ಧ ಮಾಡಿ ಪೂರ್ಣವಾಗಿ ಅದನ್ನು ಕೆಲವೊಂದು ಈ ಹಸುವಿನ ಹಾಲಲ್ಲಿ ಚೆನ್ನಾಗಿ ಕುದಿಸಿ ಅದನ್ನು 1 ಲೀಟ್ರ್ ಇದ್ದರೆ ಅರ್ಧ ಲೀಟ್ರು ಹಾಲು ಉತ್ಪತ್ತಿ ಆಗೋವರೆಗೂ ಅದನ್ನು ಕುದಿಸಿ ಅದನ್ನು ತೆಗೆದು ಅದನ್ನು ಒಣಗಿಸಿ ಅದಕ್ಕೆ ಏನೇನೋ 108 ಪದ್ಧತಿಗಳನ್ನು ಮಾಡಿ ಅದನ್ನೆಲ್ಲ ಮಾಡ್ತಾರೆ. ಆಯಿತಾ, ಆಯುರ್ವೇದಿಕ್ ವಿಚಾರವಾಗಿ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ, ಹಂಗಾಗಿ ನಾವು ಅದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ಹೋಗಲ್ಲ. ಆಯಿತಾ, ಆಮೇಲೆ ಇದು ನಮ್ಮ ಒಂದು ವಾಮ ಮಾರ್ಗದಲ್ಲಿ ಇದನ್ನು ಎದುರು ಮುಳ್ಳು ಅಂತಲೂ ಕೆಲವೊಂದು ಭಾಗಗಳಲ್ಲಿ ಎದುರು ಮುಳ್ಳು ಅದು ಇದು ಅಂತಂದ್ಬಿಟ್ಟು ಹೇಳ್ತಾರೆ. ಇದು ಎದುರು ಮುಳ್ಳಲ್ಲ, ಇದು ಎದುರು ಮುಳ್ಳೇ ಬೇರೆ. ಆಯಿತಾ, ಎದುರು ಮುಳ್ಳು ಬೇರೆ. ನಾನು ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ, ಅದನ್ನು ನೋಡ್ಕೊಳ್ಳಿ ನೀವು ಬೇಕಾರೆ. ಆಯಿತಾ, ಎದುರು ಮುಳ್ಳೆ ಬೇರೆ. ಇದು ಶತಾವರಿ ಅಷ್ಟೇ, ಬಹುಮಕ್ಕಳ ತಾಯಿ ಅಥವಾ ಶತಾವರಿ, ಇದನ್ನು ಈ ರೀತಿಯಾಗಿ ಕರಿತಕ್ಕಂಥದ್ದು. ಇದನ್ನು ಕೆಲವೊಂದು ನಮ್ಮ ಒಂದು ವಾಮ ಮಾರ್ಗದಲ್ಲಿ ಮಾಟ ಮಂತ್ರ ತಂತ್ರ ಪ್ರಯೋಗಗಳಲ್ಲಿ ವಶೀಕರಣಕ್ಕೆ ಮಾತ್ರ ನಾವು ಇದನ್ನು ಬಳಸ್ತಕ್ಕಂಥದ್ದು. ಆಯಿತಾ, ಅಂದರೆ ಇದರ ಎಲೆಗಳನ್ನು ತಗೊಂಬರ್ಬೇಕು, ಮೇಕೆಗಳಿಗೆ ಅದನ್ನು ತಿನ್ನಿಸ್ಬೇಕು. ಮೇಕೆಗಳಿಗೆ, ಹೆಣ್ಣು ಅಂತಂದ್ರೆ ವಶೀಕರಣಕ್ಕೆ ಬೇಕಾಗಿರೋ ಹೆಣ್ಣಿಗೆ ಯಾರಿಗಣ ವಶೀಕರಣ ಆಗಬೇಕು ಅಂತಂದರೆ ಹೆಣ್ಣು ಮೇಕೆಗೆ ತಿನ್ನಿಸ್ಬೇಕು. ಗಂಡಿಗೆ ಯಾರು ವಶೀಕರಣ ಆಗಬೇಕು ಅಂತಂದರೆ ಗಂಡು ಮೇಕೆಗೆ ತಿನ್ನಿಸ್ಬೇಕು. ತಿನ್ನಿಸಿ ಅದರಲ್ಲಿ ಬರೋಂಥ ಪಿಚ್ಚಿಗೆಗಳನ್ನ ತಗೊಂಡು ಕೆಲವೊಂದು ಪ್ರಯೋಗಗಳನ್ನ ಮಾಡೋಂಥದ್ದು ಇರ್ತದೆ. ಅದಕ್ಕೂ ಕೆಲವೊಂದು ತಂತ್ರ ಪ್ರಯೋಗಗಳು ಇರ್ತದೆ. ಆಯಿತಾ, ಇದು ನಿಮಗೆ ಸುಮ್ಮನೆ ಪರಿಚಯ ಮಾಡಬೇಕು ಅಂತಂದ್ಬಿಟ್ಟು ನಿಮಗೆ ತಿಳಿಸ್ಬೇಕು ಅಂತಂದ್ಬಿಟ್ಟು ಹೇಳಿದ್ದೆ ಅಷ್ಟೇ. ಆಯಿತಾ, ಇದರಲ್ಲಿ ಇನ್ನೂ ಕೆಲವೊಂದು ಮತ್ತು ಇದು ಏನು ಪಾದರಸ ಗಟ್ಟಿ ಮಾಡೋದು, ಪಾದರಸ ಶುದ್ಧೀಕರಣ ಮಾಡೋದಕ್ಕೆ ಎಲ್ಲದಕ್ಕೂ ಇದನ್ನು ಬಳಸ್ಬೋದು. ಆಯಿತಾ, ಇದನ್ನು ಇನ್ನೂ ಕೆಲವೊಂದು ರೀತಿಯಲ್ಲಿ ಉಪಯೋಗಗಳು ಮಾಡ್ಬೋದು. ಅದನ್ನೆಲ್ಲ ಏಕಾಏಕಿ ಕೆಲವೊಂದು ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಳೋದಕ್ಕೆ ಬರೋಲ್ಲ. ಆಯಿತಾ, ಹಂಗಿರೋದ್ರಿಂದ ಅದನ್ನು ಗುಪ್ತವಾಗಿ ಇಡ್ತಾ ಇದ್ದೀವಿ. ಇನ್ನು ದೊಡ್ಡ ಮಟ್ಟದಲ್ಲಿ ಮಾಹಿತಿ ಬೇಕು ಅಂತಂದಾಗ ಅದನ್ನು ಮುಂದಿನ ದಿನಗಳಲ್ಲಿ, ಮುಂದಿನ ಒಂದು ಕಾಲಘಟ್ಟದಲ್ಲಿ ತಿಳಿಸ್ಕೊಂಡು ಕೊಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಇದು ಪರಿಚಯ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಅದೊಂದು ವಿಡಿಯೋ ಮಾಡಿದ್ದೆ ಅಷ್ಟೇ. ಆಯಿತಾ, ಧನ್ಯವಾದಗಳು. ಜೈ ಶ್ರೀ ಭದ್ರಕಳೆ ಒಡೆಯ. ಓಂ ನಮೋ ವೀರಭದ್ರಾಯ. ಅತ್ಯಂತ ದಯಾಳುವೆ.